ಹಾಯ್ ಗಾಯ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಆಫ್ ಅಶ್ವಿನಿ ನೀಲೇಶ್ ಚಾನಲ್. ಗಾಯ್ಸ್, ನಿನ್ನೆ ರಾತ್ರಿಯಿಂದ ಮಂಗಳೂರಲ್ಲಿ ಚೆನ್ನಾಗಿ ಮಳೆ ಬರ್ತಾ ಉಂಟು. ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಮಳೆ ನಿಂತಿತ್ತು, ಆದರೆ ಈಗ ಎಗೇನ್ ಬರ್ತಾ ಉಂಟು. ಮಳೆ ಬೇಕಲ್ವ ಗಾಯ್ಸ್ ನಮಗೆ? ಬರಲಿ, ಮಳೆ ಬೇಕಾದಷ್ಟು ಬರಲಿ. ಆದರೆ ಏನು ಗೊತ್ತುಂಟಾ, ಈ ರೀತಿ ಮಳೆ ಬರ್ತಿರುವಾಗ ನನಗಂತೂ ಏನಾದ್ರು ಬಿಸಿ ಬಿಸಿಯಾಗಿ ಮಾಡಿ ತಿನ್ನಬೇಕು ಅಂತ ಅನಿಸ್ತದೆ. ನಿಮಗೂ ಹಾಗೇನೆ ಅಲ್ವಾ? ಹೇಗೂ ಸಂಜೆ ಆಗಿದೆ, ಈವ್ನಿಂಗ್ ಸ್ನ್ಯಾಕಿಗೆ ಏನಾದರೂ ಮಾಡಬೇಕು. ಸೊ ಬ್ಲ್ಯಾಕ್ ಟೀ ಜೊತೆಗೆ ಏನಾದ್ರು ಬಿಸಿ ಬಿಸಿ ಆಗಿದ್ದರೆ ಥಿಂಕ್ ಮಾಡಿ ಗಾಯ್ಸ್, ಹೇಗಿರುತ್ತೆ ಅಂತ. ಸೂಪರ್ ಅಲ್ವಾ? ಮನೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೆ ಮನೇಲಿ ಏನುಂಟು ಅಂತ ನೋಡುವಾಗ ಆಲೂಗಡ್ಡೆ ಕಣ್ಣಿಗೆ ಸಿಕ್ಕಿತು. ಯಾಕೊಂದು ಆಲೂಗಡ್ಡೆಯಿಂದ ರೆಸಿಪಿ ಮಾಡಬಾರ್ದು ಅಂತ ಅನಿಸ್ತು. ಸೊ ಈಗ ನಾನು ಏನು ಮಾಡ್ತಿದ್ದೇನೆ ಗೊತ್ತುಂಟಾ? ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ. ಹೌದು ಗಾಯ್ಸ್, ನಿಮಗೂ ಆಸೆ ಆಗ್ತಾ ಉಂಟಲ್ಲ? ನಾನು ಮಾಡುವ ರೀತಿ ನೋಡಿ ನೀವು ಸಹ ಮನೆಯಲ್ಲಿ ಮಾಡಿ ತಿನ್ಕೊಳ್ಳಿ. ಸೊ ಹಾಗಾದರೆ ಯಾವ ಥರ ಇರುತ್ತೆ ನಾನು ಮಾಡಿರುವ ಆಲೂಗಡ್ಡೆ ಬೋಂಡ, ಯಾವ ಥರ ಬರುತ್ತೆ ಫೈನಲ್ ಆಗಿ ಅಂತ ನೀವು ನನ್ನ ವಿಡಿಯೋ ನೋಡಲೇಬೇಕು. ಬನ್ನಿ ಹಾಗಾದರೆ. ಆಲೂಗಡ್ಡೆ ಬೋಂಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಡಲೆ ಪುಡಿ 100 ಗ್ರಾಂ, ಆಲೂಗಡ್ಡೆ 3 ದೊಡ್ಡ ಗಾತ್ರದ್ದು, ಕೊತ್ತಂಬರಿ ಸೊಪ್ಪು 1 ಹಿಡಿ, ಮೆಣಸಿನಕಾಯಿ 2, ಅರಶಿನ ಪುಡಿ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ ಅರ್ಧ ಚಮಚ, ಸಾಸಿವೆ ಅರ್ಧ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಅಡುಗೆ ಸೋಡಾ 1/4 ಚಮಚ, ಮೆಣಸಿನ ಪುಡಿ ಅರ್ಧ ಚಮಚ ಮತ್ತು ಕರಿಯಲು ಬೇಕಾದಷ್ಟು ಎಣ್ಣೆ. ಒಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಪ್ಯಾನ್ ಬಿಸಿಯಾದ ನಂತರ ಇದಕ್ಕೆ ಆಯಿಲ್ ಹಾಕಬೇಕು. ಒಂದು 2 ಚಮಚದಷ್ಟು ಆಯಿಲ್ ಹಾಕಬೇಕು. ಯಾವುದೇ ಆಯಿಲ್ ನೀವು ಇಲ್ಲಿ ಯೂಸ್ ಮಾಡ್ಬೋದು, ಕೊಕೊನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್. ನಾವು ಅಡುಗೆಗೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು, ಸೊ ಅದನ್ನೇ ಹಾಕಿದ್ದೇನೆ. ಈಗ ಆಯಿಲ್ ಬಿಸಿ ಆಗಬೇಕು. 2 ಚಮಚ ಸಾಕಾಗ್ತದೆ, ಜಾಸ್ತಿ ಬೇಡ, ಹಾಕೋದು ಬೇಡ. ಜಾಸ್ತಿ ಹಾಕಿದರೆ ನಿಮಗೆ ಉಂಡೆ ಕಟ್ಟಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಮಾಯ್ಶ್ಚರ್ ಬರ್ತದೆ. ಅದಕ್ಕೋಸ್ಕರ ನೋಡಿ, ಈಗ ಎಣ್ಣೆ ಬಿಸಿ ಆಗಿದೆ. ಸೊ ನಾನು ಸಾಸಿವೆ ಹಾಕ್ತಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಬೇಕು. ಸಾಸಿವೆ ಒಳ್ಳೆ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ ಇದಕ್ಕೆ ಜೀರಿಗೆ ಹಾಕಿದೆ. ಜೀರಿಗೆ ಸಹ ಸ್ವಲ್ಪ ಸಿಡಿಬೇಕು. ಜೀರಿಗೆ ಸಿಡಿದ ನಂತರ ಕಪ್ಪಾಗಲಿಕ್ಕೆ ಬಿಡಬೇಡಿ, ಬೇಗ ಬೇಗ ಮಾಡ್ತಾ ಇರಬೇಕು, ಯಾಕಂದರೆ ಕಪ್ಪಾದರೆ ಚೆನ್ನಾಗಾಗಲ್ಲ. ಈಗ ನಾನು ಮೆಣಸಿನ್ಕಾಯಿ ಹಾಕ್ತಿದ್ದೇನೆ. ಒಂದು 2 ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ನಷ್ಟು. ನಂತರ ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಅರ್ಧ ಚಮಚ ಅರಿಶಿನ ಹುಡಿ ಹಾಕಿದ್ದೇನೆ. ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ. ಮತ್ತು ಉಪ್ಪು ಕೂಡ ಹಾಕಿದೆ ರುಚಿಗೆ ತಕ್ಕಷ್ಟು. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಅದು ಹಾಕಿದ ನಂತರ ಚೆಂದ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಡೈರೆಕ್ಟ್ ಈಗ ನಾವು ಬೇಯಿಸಿ ಇಟ್ಟಿದ್ದೇವಲ್ಲ ಆಲೂಗಡ್ಡೆ, ಅದನ್ನು ಹಾಕೋದು. ಇದು 3 ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಕುಕ್ಕರ್ನಲ್ಲಿ 4 ವಿಷಿಲ್ ಕೂಗಿಸಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕಬೇಕು, ಯಾಕಂದರೆ ನಾನು ಕುಕ್ಕರ್ಗೆ ವಿಷಿಲ್ ಹಾಕಿಸುವಾಗನೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೆ ನಾನೀಗ ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ಹಾಕಿದ್ದೇನೆ ಉಪ್ಪು. ಸೊ ಜಾಸ್ತಿ ಇದು ಮಿಕ್ಸ್ ಮಾಡೋದು ಕೂಡ ಬೇಡ, ಯಾಕಂದರೆ ಒಳ್ಳೆ ಬೆಂದಿದೆ ಆಲೂಗಡ್ಡೆ. ಸ್ವಲ್ಪ ಉಪ್ಪು ಖಾರ ಏನುಂಟು ಅದು ಸ್ವಲ್ಪ ಇದಕ್ಕೆ ಹಿಡಿಯುವಾಗೆ, ಆಲೂಗಡ್ಡೆಗೆ ಹಿಡಿಯುವಾಗೆ ಮಿಕ್ಸ್ ಮಾಡಬೇಕು ನಾವು. ನೋಡಿ, ಇಷ್ಟು ಮಿಕ್ಸ್ ಮಾಡ್ತಾ ಸ್ಮ್ಯಾಶ್ ಮಾಡಬೇಕು. ಜಾಸ್ತಿ ಸ್ಮ್ಯಾಶ್ ಮಾಡಬೇಕು ಅಂತ ಇಲ್ಲ, ಯಾಕಂದರೆ ಸ್ವಲ್ಪ ಪೀಸ್ ಸಿಕ್ಕಿದ್ರೂ ಕೂಡ ಬೋಂಡದಲ್ಲಿ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಪೀಸ್ ಏನು ಬೇಡ, ಸಣ್ಣ ಸಣ್ಣ ಪೀಸ್ ಸಿಕ್ಕಿದರೆ ಸಾಕು. ಈಗ ಒಳ್ಳೆ ಮಿಕ್ಸ್ ಆಗಿದೆ. ಇದಕ್ಕೆ ಹ್ಯಾಂಡ್ಫುಲ್ ಆಫ್ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿದರೆ ನಮ್ಮದು ಆಲೂ ಬೋಂಡಕ್ಕೆ ಬಾಜಿ ರೆಡಿ ಆಗ್ತದೆ. ನೋಡಿ, ಸ್ವಲ್ಪ ಮಿಕ್ಸ್ ಮಾಡಬೇಕು. ನೋಡಿ, ಆ ಥರ ಮಿಕ್ಸ್ ಮಾಡಬೇಕು, ಆಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಕೊತ್ತಂಬರಿ ಸೊಪ್ಪು. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು, ಯಾಕಂದರೆ ಉಂಡೆ ಕಟ್ಟಬೇಕಾದ್ರೆ ಇದು ತಣ್ಣಗಾಗಬೇಕು. ಇದು ತಣ್ಣಗಾಗುವಷ್ಟರಲ್ಲಿ ನಾವು ಕಡಲೆ ಹಿಟ್ಟಿನ ಬ್ಯಾಟರ್ ರೆಡಿ ಮಾಡುವ. ಕಡಲೆ ಹಿಟ್ಟು 100 ಗ್ರಾಂ ತಗೊಂಡಿದ್ದೇನೆ. ಅದಕ್ಕೆ ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಆ್ಯಡ್ ಮಾಡಿದೆ. ನಂತರ ಅರಶಿನ ಹುಡಿ ಕೂಡ ಒಂದು ಅರ್ಧ ಚಮಚ ಹಾಕಬೇಕು, ಕಲರ್ ಚೆನ್ನಾಗಿ ಬರುತ್ತದೆ ಅದಕ್ಕೋಸ್ಕರ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಬಾಜಿ ಮಾಡುವಾಗ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೇವೆ ಅದಕ್ಕೆ. ಮತ್ತು ಅಡುಗೆ ಸೋಡಾ ಹಾಕಬೇಕು. ಒಂದು ಸ್ವಲ್ಪ, ಒಂದು 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕಿದರೆ ಸಾಕಾಗ್ತದೆ. ಇದೆಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಿಂದ ಕೂಡ ಮಿಕ್ಸ್ ಮಾಡ್ಬೋದು, ಅಥವಾ ನೀವು ಸ್ಪೂನ್ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ತೆಳುವೂ ಆಗೋದು ಬೇಡ, ಸ್ವಲ್ಪ ದಪ್ಪಕ್ಕೇ ಮಿಕ್ಸ್ ಮಾಡಿ. ತೆಳುವಾದರೆ ಉಂಡೆ ಹಾಕ್ತೇವಲ್ಲ ನಾವು,
ಆಲೂಗಡ್ಡೆ ಉಂಡೆ ಇದರಲ್ಲಿ ಅದ್ದುವಾಗ ನೀರಾಗಿ ಬಿಡ್ತದೆ, ಅಂದರೆ ಎಣ್ಣೆಯಲ್ಲಿ ಬಿಡುವಾಗ. ಅದಕ್ಕೆ ಬಾಜಿಯನ್ನು ನಾವು ರೆಡಿ ಮಾಡಿದ್ದೇವೆ ನೋಡಿ, ಅದು ಉಂಡೆ ಕಟ್ಟಿ ಇಷ್ಟಕ್ಕೆ ಬರ್ತದೆ. ನಾನು ಮಾಡಿದ ಬಾಜಿಯಲ್ಲಿ ಒಂದು 15 ಉಂಡೆಗಳಷ್ಟನ್ನು ರೆಡಿ ಮಾಡಿದ್ದೇನೆ. ನಾನು ಸಣ್ಣ ಸಣ್ಣ ಉಂಡೆ ಮಾಡಿದ್ದೇನೆ. ಇಷ್ಟಾದರೆ ಸಾಕಾಗ್ತದೆ, ನಿಮಗೆ ಬೇಕಾದ್ರೆ ದೊಡ್ಡದು ಕೂಡ ಮಾಡ್ಬೋದು. ಈ ಸೈಡ್ ನೋಡಿ, ಕಡಲೆ ಹಿಟ್ಟಿನ ಬ್ಯಾಟರ್ ಹೀಗೆ ಆಗಿದೆ. ಇಷ್ಟು ದಪ್ಪಕ್ಕೆ ಬೇಕು ಕಡಲೆ ಹಿಟ್ಟಿನ ಬ್ಯಾಟರ್. ಬೋಂಡ ಕರಿಲಿಕ್ಕೆ ಎಣ್ಣೆ ಇಟ್ಟಿದ್ದೆ, ಅದರಲ್ಲಿ ನಾನು 1 ಚಮಚದಷ್ಟು ಎಣ್ಣೆಯನ್ನು ಈ ಹಿಟ್ಟಿಗೆ ಹಾಕ್ತಾ ಇದ್ದೇನೆ, ಯಾಕಂದರೆ ಕ್ರಿಸ್ಪಿಯಾಗಿ ಬರ್ತದೆ ಅದಕ್ಕೋಸ್ಕರ. ನೀವು ಬೇಕಾದ್ರೆ ಈ ಹಿಟ್ಟಿಗೆ ಒಂದು 2 ಚಮಚದಷ್ಟು ಅಕ್ಕಿ ಪೌಡರ್ ಉಂಟಲ್ಲ, ಅಕ್ಕಿ ಹುಡಿ, ಅದು ಕೂಡ ಆ್ಯಡ್ ಮಾಡ್ಬೋದು, ಆಗ ಕೂಡ ಕ್ರಿಸ್ಪಿ ಬರ್ತದೆ. ನಾನು ಅಕ್ಕಿ ಪೌಡರ್ ಆ್ಯಡ್ ಮಾಡಲಿಲ್ಲ. ನೋಡಿ, ಎಣ್ಣೆ ಇಲ್ಲಿ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದ ನಂತರ ಆ ಬಾಜಿ ಉಂಡೆ ಏನು ಮಾಡಿದ್ದೇವೆ ನೋಡಿ, ಅದನ್ನು ನೋಡಿ ಆ ಥರ ಆ ಬ್ಯಾಟರ್ಗೆ ಅದ್ದಿ ಸ್ಪೂನಿಂದ ಅಥವಾ ಕೈಯಿಂದ ಕೂಡ ಆಗ್ತದೆ, ಎಣ್ಣೆಯಲ್ಲಿ ಕಾಯಲಿಕ್ಕೆ ಬಿಡಬೇಕು. ಎಣ್ಣೆ ಬಿಸಿಯಾಗಿದೆ ಅಂತ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ, ಬಿಸಿಯಾಗಿದ್ದರೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಇದನ್ನು. ನೋಡಿ, ಆ ಥರ ಎಣ್ಣೆಯನ್ನು ಸ್ವಲ್ಪ ಮೇಲೆಗಡೆ ಕೂಡ ಹಾಕಬೇಕು, ಆಗ ಎಲ್ಲ ಕಡೆ ಕೂಡ ಈ ಬಟಾಟೆ ಅಂಬಡೆ ಉಂಟಲ್ಲ ಅದು ಚೆನ್ನಾಗಿ ಬೇಯ್ತದೆ. ನೋಡಿ, ಇಷ್ಟ ಆದರೆ ಸಾಕು. ಇನ್ನು ನಾವು ತೆಗೆಯುವ ಇದನ್ನು. ಹೀಗೇನೆ ಎಲ್ಲ ಉಂಡೆಗಳನ್ನು ಮಾಡಬೇಕು. ನೋಡಿ, ನೀವು ಕೈಯಲ್ಲಿ ಹೀಗೆ ಮಾಡಿದರೆ ಸರಿಯಾಗಿ ಬರ್ತದೆ. ಸ್ಪೂನಿನಲ್ಲಿ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಆಚೆ ಈಚೆ ಆಗ್ತದೆ. ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು. ನನಗೆ ಕೈಯಲ್ಲೇ ಸರಿ ಆಗ್ತದೆ, ಹಾಗೆ ನಾನು ನೆಕ್ಸ್ಟ್ ಎಲ್ಲ ಕೈಯಲ್ಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಹಾಗೆ ಅದು ಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕು. ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಬೇಗ ಕೂಡ ಆಗ್ತದೆ ಇದು. ಆದರೆ ಎಣ್ಣೆ ಕಾದ ನಂತರ ಮಾತ್ರ ಆಲೂಗಡ್ಡೆ ಬಿಡಬೇಕು. ಫೈನಲ್ ಆಗಿ ಆಲೂಗಡ್ಡೆ ಬೋಂಡ ಯಾವ ಥರ ರೆಡಿ ಆಯಿತು ಅಂತ ತೋರಿಸ್ತೇನೆ. ನೋಡಿ ಗಾಯ್ಸ್, ಈ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ, ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಗಾಯ್ಸ್, ಬ್ಲ್ಯಾಕ್ ಟೀ ಜೊತೆಗೆ ಆಲೂಗಡ್ಡೆ ಬೋಂಡ ರೆಡಿ. ಇವತ್ತಿನ ನನ್ನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ನನಗೆ.